ಚಿನ್ನದ ವಹಿವಾಟು ಹಾಗೂ ಗೋಲ್ಡ್ ಲೋನ್ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರೋ ವೈಟ್ ಗೋಲ್ಡ್ ಕಂಪನಿಯ 37ನೇ ಶಾಖೆ ಆಡುಗೋಡಿಯಲ್ಲಿ ಉದ್ಘಾಟನೆಗೊಂಡಿದೆ. ಹಳೆ ಚಿನ್ನಕ್ಕೆ ನಿಖರ ಬೆಲೆ, ಚಿನ್ನಕ್ಕೆ ತಕ್ಕ ಸೂಕ್ತ ಬೆಲೆ ನೀಡುವ ಮೂಲಕ ಗ್ರಾಹಕರ ವಿಶ್ವಾಸ ಗಳಿಸಿರೋ ವೈಟ್ ಗೋಲ್ಡ್ ಕಂಪನಿಯ ನೂತನ ಶಾಖೆಯನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದರು. ಅಲ್ಲದೆ ಮಂಗಳೂರು, ಹುಬ್ಬಳ್ಳಿ, ಚಿಕ್ಕಮಗಳೂರಿನಲ್ಲೂ ವೈಟ್ ಗೋಲ್ಡ್ ಸಂಸ್ಥೆಯ ಶಾಖೆಗಳನ್ನ ಉದ್ಘಾಟನೆ ಮಾಡಲಾಯಿತು. ನಮ್ಮ ಬಾಬು ಅವರು ಇವತ್ತು ಆಡುಗೋಡಿನಲ್ಲಿ ವೈಟ್ ಗೋಲ್ಡ್ ಒಂದು ಅಂಗಡಿಯನ್ನು ತೆಗೆದಿದ್ದಾರೆ. ಶೋರೂಮ್ 32ನೇ ಶೋರೂಮ್ ಇದು. ವೈಟ್ ಗೋಲ್ಡ್ ಅಂದರೆ ಜನಕ್ಕೆ ಬೇಡವಾಗಿರ್ತಕ್ಕಂಥದ್ದು ಅಥವಾ ಅವ್ರಿಗೇನ ಕಷ್ಟಕ್ಕೆ ಚಿನ್ನ ಮಾರಬೇಕು ಅಂದ್ಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಮಾರ್ತಾರೆ. ಏನಂದರೆ ಕರೆಕ್ಟಾಗಿ ಬೆಲೆ ಸಿಗುತ್ತೆ ಅವ್ರ ಚಿನ್ನಕ್ಕೆ. ಮಾರ್ಕೆಟ್ ರೇಟಲ್ಲಿ ಆನ್ಲೈನಲ್ಲಿ ಏನಿರುತ್ತೆ ಆನ್ಲೈನ್ ರೇಟು ಕೊಡ್ತಾರೆ. ಅವಾಗ ಏನಾಗುತ್ತೆ, ಸಹಜವಾಗಿ ಅವ್ರಿಗೂ ಕೂಡ ನಿಖರವಾದ ಬೆಲೆ ಸಿಗೋದ್ರಿಂದ ಅವರ ಚಿನ್ನಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಅಷ್ಟೇ. ಈಗ ಇವತ್ತು ಆಡುಗೋಡಿಯಲ್ಲಿ 37ನೇ ಬ್ರಾಂಚ್ ಓಪನ್ ಆಗಿದೆ. ಇದೇ ದಿನ ನಮ್ಮದು ಹುಬ್ಳಿಯಲ್ಲಿ, ಚಿಕ್ಕಮಗಳೂರಲ್ಲಿ, ಮಂಗಳೂರಲ್ಲಿ ಇವತ್ತೇ ಓಪನ್ ಆಗಿದೆ. ಇದು ನಮ್ಮ 37ನೇ ಶಾಖೆ. ಇಲ್ಲಿ ಈ ಹತ್ತಿರ ಇರೋ ಏರಿಯಾ ಅಂದರೆ ವಿಲ್ಸನ್ ಗಾರ್ಡನ್ನು, ಮಡಿವಾಳ, ಕೋರಮಂಗಲ, ಈಜಿಪುರ ಇವ್ರಿಗೆಲ್ಲ ಹತ್ತಿರ ಆಗುತ್ತೆ ಆಡುಗೋಡಿಗೆ. ಇವರೆಲ್ಲ ಈ ವ್ಯವಸ್ಥೆ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾವು ಆನ್ಲೈನಲ್ಲಿ ಚಿನ್ನದ ಬೆಲೆ ಕೊಡ್ತೀರಿ. ಅದೇ ಥರ ಜರ್ಮನ್ ಸ್ಪೆಕ್ಟ್ರೋಮೀಟ್ರಲ್ಲಿ ಚೆಕ್ ಮಾಡಿ ಆನ್ಲೈನಲ್ಲಿ ನಿಮ್ಮ ದುಡ್ಡು ನಿಮ್ಮ ಅಕೌಂಟಿಗೆ 30 ನಿಮಿಷದಲ್ಲಿ ಬರುತ್ತೆ. ಇದು ನಮ್ಮ ವೈಟ್ ಗೋಲ್ಡಿನ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀನಿ. ನೀವೆಲ್ಲರೂ ಒಂದ್ಸತಿ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ, ದಾಸನಿಗೆ ಸಿಗತ್ತಾ ಬೇಲ್? ಡೀಟೇಲ್ಸ್ ಚಿಕ್ಕ ಬ್ರೇಕ್ನ ನಂತರ. ಚಿನ್ನದ ವಹಿವಾಟು ಹಾಗೂ ಗೋಲ್ಡ್ ಲೋನ್ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರೋ ವೈಟ್ ಗೋಲ್ಡ್ ಕಂಪನಿಯ 37ನೇ ಶಾಖೆ ಆಡುಗೋಡಿಯಲ್ಲಿ ಉದ್ಘಾಟನೆಗೊಂಡಿದೆ. ಹಳೆ ಚಿನ್ನಕ್ಕೆ ನಿಖರ ಬೆಲೆ, ಚಿನ್ನಕ್ಕೆ ತಕ್ಕ ಸೂಕ್ತ ಬೆಲೆ ನೀಡುವ ಮೂಲಕ ಗ್ರಾಹಕರ ವಿಶ್ವಾಸ ಗಳಿಸಿರೋ ವೈಟ್ ಗೋಲ್ಡ್ ಕಂಪನಿಯ ನೂತನ ಶಾಖೆಯನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದರು. ಅಲ್ಲದೆ ಮಂಗಳೂರು, ಹುಬ್ಬಳ್ಳಿ, ಚಿಕ್ಕಮಗಳೂರಿನಲ್ಲೂ ವೈಟ್ ಗೋಲ್ಡ್ ಸಂಸ್ಥೆಯ ಶಾಖೆಗಳನ್ನ ಉದ್ಘಾಟನೆ ಮಾಡಲಾಯಿತು. ನಮ್ಮ ಬಾಬು ಅವರು ಇವತ್ತು ಆಡುಗೋಡಿನಲ್ಲಿ ವೈಟ್ ಗೋಲ್ಡ್ ಒಂದು ಅಂಗಡಿಯನ್ನು ತೆಗೆದಿದ್ದಾರೆ. ಶೋರೂಮ್ 32ನೇ ಶೋರೂಮ್ ಇದು. ವೈಟ್ ಗೋಲ್ಡ್ ಅಂದರೆ ಜನಕ್ಕೆ ಬೇಡವಾಗಿರ್ತಕ್ಕಂಥದ್ದು ಅಥವಾ ಅವ್ರಿಗೇನ ಕಷ್ಟಕ್ಕೆ ಚಿನ್ನ ಮಾರಬೇಕು ಅಂದ್ಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಮಾರ್ತಾರೆ. ಏನಂದರೆ ಕರೆಕ್ಟಾಗಿ ಬೆಲೆ ಸಿಗುತ್ತೆ ಅವ್ರ ಚಿನ್ನಕ್ಕೆ. ಮಾರ್ಕೆಟ್ ರೇಟಲ್ಲಿ ಆನ್ಲೈನಲ್ಲಿ ಏನಿರುತ್ತೆ ಆನ್ಲೈನ್ ರೇಟು ಕೊಡ್ತಾರೆ. ಅವಾಗ ಏನಾಗುತ್ತೆ, ಸಹಜವಾಗಿ ಅವ್ರಿಗೂ ಕೂಡ ನಿಖರವಾದ ಬೆಲೆ ಸಿಗೋದ್ರಿಂದ ಅವರ ಚಿನ್ನಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಅಷ್ಟೇ. ಈಗ ಇವತ್ತು ಆಡುಗೋಡಿಯಲ್ಲಿ 37ನೇ ಬ್ರಾಂಚ್ ಓಪನ್ ಆಗಿದೆ. ಇದೇ ದಿನ ನಮ್ಮದು ಹುಬ್ಳಿಯಲ್ಲಿ, ಚಿಕ್ಕಮಗಳೂರಲ್ಲಿ, ಮಂಗಳೂರಲ್ಲಿ ಇವತ್ತೇ ಓಪನ್ ಆಗಿದೆ. ಇದು ನಮ್ಮ 37ನೇ ಶಾಖೆ. ಇಲ್ಲಿ ಈ ಹತ್ತಿರ ಇರೋ ಏರಿಯಾ ಅಂದರೆ ವಿಲ್ಸನ್ ಗಾರ್ಡನ್ನು, ಮಡಿವಾಳ, ಕೋರಮಂಗಲ, ಈಜಿಪುರ ಇವ್ರಿಗೆಲ್ಲ ಹತ್ತಿರ ಆಗುತ್ತೆ ಆಡುಗೋಡಿಗೆ. ಇವರೆಲ್ಲ ಈ ವ್ಯವಸ್ಥೆ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾವು ಆನ್ಲೈನಲ್ಲಿ ಚಿನ್ನದ ಬೆಲೆ ಕೊಡ್ತೀರಿ. ಅದೇ ಥರ ಜರ್ಮನ್ ಸ್ಪೆಕ್ಟ್ರೋಮೀಟ್ರಲ್ಲಿ ಚೆಕ್ ಮಾಡಿ ಆನ್ಲೈನಲ್ಲಿ ನಿಮ್ಮ ದುಡ್ಡು ನಿಮ್ಮ ಅಕೌಂಟಿಗೆ 30 ನಿಮಿಷದಲ್ಲಿ ಬರುತ್ತೆ. ಇದು ನಮ್ಮ ವೈಟ್ ಗೋಲ್ಡಿನ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀನಿ. ನೀವೆಲ್ಲರೂ ಒಂದ್ಸತಿ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ, ದಾಸನಿಗೆ ಸಿಗತ್ತಾ ಬೇಲ್? ಡೀಟೇಲ್ಸ್ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ನೀವೇನಾದರೂ KR ಮಾರ್ಕೆಟ್ನಲ್ಲಿ, ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಸೊಪ್ಪು ಖರೀದಿಸ್ತೀರಾ? ಹಾಗಿದ್ರೆ ವೀಕ್ಷಕರೇ ಹುಷಾರ್, ಯಾಕಂದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ದೇಹ ಸೇರ್ತಾ ಇದೆ ಪ್ಯೂರ್ ವಿಷ. ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ KR ಮಾರ್ಕೆಟಿನ ಕರಾಳ ಸತ್ಯ. ಕೊತ್ತಂಬರಿ, ಕರಿಬೇವು ಬಳಸುವ ಮುನ್ನ ಎಚ್ಚರ. ನಿಮ್ಮ ಹೊಟ್ಟೆ ಸೇರ್ತಿದೆ ಕಸದ ಕೊಳಚೆ ನೀರು.
ರಿಪಬ್ಲಿಕಾಣ ನಿರಂತರವಾಗಿ ತಿನ್ನುವ ಸೊಪ್ಪುಗಳು ಎಷ್ಟು ಸೇಫ್ ಎಂಬುದು ಜನರಿಗೆ ತಿಳಿಸುವ ಪ್ರಯತ್ನ ಮಾಡ್ತಿದೆ. KR ಮಾರ್ಕೆಟ್ನಲ್ಲಿ ಸಿಗುವ ಸೊಪ್ಪುಗಳು, ಇಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ಪಾಲಕು, ಹಲವಾರು ಸೊಪ್ಪುಗಳು ಸಿಗುತ್ತೆ. ಇಲ್ಲಿ ಯಾವ ರೀತಿಯಾಗಿ ಮಾರಾಟ ಮಾಡ್ತಾರೆ ನಿಮಗೆ ನಾನು ರಿಪಬ್ಲಿಕಾಣ ಒಂದು ರಿಯಾಲಿಟಿ ಚೆಕ್ ಮಾಡ್ತಿದೆ. ಎಲ್ಲಿ ನೋಡಿದ್ರು ಗಲೀಜು, ಕಸ, ಕೊಳಚೆ ನೀರು, ಮನುಷ್ಯರ ಮೂತ್ರ, ಕೆಟ್ಟ ವಾಸನೆ, ಮೂಗು ಮುಚ್ಚಿಕೊಂಡೇ ಓಡಾಡಬೇಕು. ಸ್ವಚ್ಛತೆ ಅನ್ನೋದೇ ಇಲ್ಲಿ ಮಾಯವಾಗಿ ಬಿಟ್ಟಿದೆ. ಇದು ನಗರದ ಪ್ರತಿಷ್ಠಿತ KR ಮಾರ್ಕೆಟ್. ಆದ್ರೆ ಎಲ್ಲಿ ನೋಡಿದ್ರು ಗಲೀಜು. ಇಲ್ಲಿ ನೀವೇನಾದ್ರೂ ಸೊಪ್ಪು ಖರೀದಿ ಮಾಡ್ತೀರಿ ಅಂದ್ರೆ ಎಚ್ಚರವಾಗಿರ್ಬೇಕು. ಯಾಕಂದ್ರೆ ನೀವು ಇಲ್ಲಿಂದ ಏನಾದ್ರೂ ಕೊತ್ತಂಬರಿ, ಕರಿಬೇವು ಖರೀದಿಸಿ ತಗೊಂಡು ಹೋದ್ರೆ ಕಸದ ಕೊಳಚೆ ನಿಮ್ಮ ಹೊಟ್ಟೆ ಸೇರುತ್ತೆ. ಸದ್ದಿಲ್ಲದೆ ಸ್ಲೋ ಪಾಯ್ಸನ್ ಜನರ ದೇಹ ಸೇರ್ತಿದೆ. ಚರಂಡಿ ನೀರಿನಲ್ಲಿ ಬೆಳೆದ ನಂತರ ಮನುಷ್ಯರ ಮೂತ್ರದ ಜೊತೆ ಕಸದ ಕೊಳಚೆ ನೀರಿನಲ್ಲಿ ಸೊಪ್ಪು ಮಾರಾಟ ಮಾಡ್ತಿದ್ದಾರೆ. ಇದೇ ಸೊಪ್ಪು ರಾಜ್ಯದ ರಾಜಧಾನಿಯ ಮನೆ, ಹೋಟೆಲ್ ಸೇರ್ತಾ ಇದೆ. ಮಾರ್ಕೆಟ್ನ ಚರಂಡಿ, ರೋಡ್, ಫುಟ್ಪಾತ್ ಮೇಲೆ ಸೊಪ್ಪು ಸೇರ್ತಾ ಇದೆ. ಚಪ್ಪಲಿ ಕಾಲಿನಲ್ಲಿ ತಳ್ಕೊಂಡೇ ಓಡಾಡ್ತಾರೆ. ಇಲ್ಲೆಲ್ಲ ಸೊಪ್ಪುಗಳು ಇಲ್ಲೆಲ್ಲ ಮಾರಾಟ ಆಗುತ್ತೆ. ಬೆಳಗ್ಗೆ 3 ಗಂಟೆಗೆ ಇಲ್ಲೆಲ್ಲ ತಂದು ಹಾಕ್ತಾರೆ. ಇಲ್ಲೆಲ್ಲ ಗಲೀಜು ನೀರಿರುತ್ತೆ. ಇಲ್ಲೆಲ್ಲ ವಾಶ್ರೂಮ್ ಸಹ ಮಾಡಿರ್ತಾರೆ. ಆ ಒಂದು ಜಾಗದಲ್ಲಿ ತಂದು ಹಾಕ್ತಾರೆ. ಹೀಗಾಗಿ ತಿನ್ನುವ ಸೊಪ್ಪುಗಳು ಎಷ್ಟು ಸೇಫ್ ಎಂಬುದು ಒಂದು ಕಡೆ ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಮೂಡುತ್ತೆ. ಇನ್ನು ಎಲ್ಲೆಂದ್ರಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ. ಅದೇ ಜಾಗದಲ್ಲೇ ಬಾಕ್ಸ್ ಗಟ್ಟಲೆ ಕೊತ್ತಂಬರಿ, ಕರಿಬೇವಿನ ಸೊಪ್ಪಿನ ವ್ಯಾಪಾರ ಮಾಡ್ತಾರೆ. ಹೌದು, ಬೀಳ್ತಾರೆ. ಅದನ್ನೇ ತೊಳೆದು ಸೊಪ್ಪು ನೀರು ಅದನ್ನೇ ತೊಳ್ಕೊಂಬಂದು ಇಲ್ಲಿ ಹಾಕ್ತಾ ಇದ್ದಾರೆ. ಅದನ್ನು ತೊಗೊಂಡು ಹೋಗ್ತಾರೆ ಪಬ್ಲಿಕ್. ತೊಗೊಂಡು 100% ಪ್ರಾಬ್ಲಮ್ ಆಗುತ್ತೆ ಸರ್. ಆದರೂ ಜನ ವಿಧಿ ಇಲ್ವಲ್ಲ, ತೊಗೊಂಡು ಹೋಗ್ತಾರೆ. KR ಮಾರ್ಕೆಟ್ ಕರಾಳ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲ್ ಮಾಡಿದೆ. ಮಾರ್ಕೆಟ್ನ ಅವ್ಯವಸ್ಥೆ ಬಗ್ಗೆ ಸಿಟಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ನೀವೇನಾದರೂ KR ಮಾರ್ಕೆಟ್ನಲ್ಲಿ, ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಸೊಪ್ಪು ಖರೀದಿಸ್ತೀರಾ? ಹಾಗಿದ್ರೆ ವೀಕ್ಷಕರೇ ಹುಷಾರ್, ಯಾಕಂದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ದೇಹ ಸೇರ್ತಾ ಇದೆ ಪ್ಯೂರ್ ವಿಷ. ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ KR ಮಾರ್ಕೆಟಿನ ಕರಾಳ ಸತ್ಯ. ಕೊತ್ತಂಬರಿ, ಕರಿಬೇವು ಬಳಸುವ ಮುನ್ನ ಎಚ್ಚರ. ನಿಮ್ಮ ಹೊಟ್ಟೆ ಸೇರ್ತಿದೆ ಕಸದ ಕೊಳಚೆ ನೀರು. ರಿಪಬ್ಲಿಕಾಣ ನಿರಂತರವಾಗಿ ತಿನ್ನುವ ಸೊಪ್ಪುಗಳು ಎಷ್ಟು ಸೇಫ್ ಎಂಬುದು ಜನರಿಗೆ ತಿಳಿಸುವ ಪ್ರಯತ್ನ ಮಾಡ್ತಿದೆ. KR ಮಾರ್ಕೆಟ್ನಲ್ಲಿ ಸಿಗುವ ಸೊಪ್ಪುಗಳು, ಇಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ಪಾಲಕು, ಹಲವಾರು ಸೊಪ್ಪುಗಳು ಸಿಗುತ್ತೆ. ಇಲ್ಲಿ ಯಾವ ರೀತಿಯಾಗಿ ಮಾರಾಟ ಮಾಡ್ತಾರೆ ನಿಮಗೆ ನಾನು ರಿಪಬ್ಲಿಕಾಣ ಒಂದು ರಿಯಾಲಿಟಿ ಚೆಕ್ ಮಾಡ್ತಿದೆ. ಎಲ್ಲಿ ನೋಡಿದ್ರು ಗಲೀಜು,